ಪುಟಾಣಿಗಳೇ ನಮಸ್ಕಾರ, ದೊಡ್ಡವರೇ ನಮಸ್ಕಾರ. ಇವತ್ತು ಕತೆ ಶುರು ಮಾಡೋಣ ಸ್ನೇಹಿತರೆ. ಇವತ್ತು ಯಾವ ಕತೆ ಅಂತಂದರೆ ಕುರಿ ಮರಿ ಮತ್ತು ತೋಳದ ಕತೆ. ಒಂದೂರಲ್ಲಿ ಒಂದು ತಾಯಿ ಮರಿಗೆ 3 ಗಂಡು ಮರಿಗಳು ಇರ್ತವೆ. ಅದು ಮರಿಯಿಂದ ಚೆನ್ನಾಗಿ ಸಾಕಿರ್ತದೆ. ಅದಕ್ಕೆ ಒಂಚೂರು ಬೇಜಾರಾಯ್ತು, ಇನ್ನೆಲ್ಲಿಗಟ್ಟ ನಾನು ಸಾಕು ಇಂಡಿಪೆಂಡೆಂಟ್ ಆಗಿರಲಿ ಅಂಥೇಳಿ 3 ಮಂದಿ ಮಕ್ಕಳನ್ನ ಕರೆದುಬಿಟ್ಟು, ಮಕ್ಕಳೇ ಬನ್ನಿ, ನಾನು ಇದುವರೆಗೆ ನಿಮ್ಮ ಪಾಲನೆ ಪೋಷಣೆ ಎಲ್ಲನೂ ಮಾಡಿದೆ, ಈಗ ನೀವು ಸ್ವತಂತ್ರವಾಗಿರಿ, ಮನೇಲಿ ದುಡ್ಡು ಇದೆ, ಎತ್ಕೊಂಡು ನೀವು ಇಂಡಿವಿಜುವಲಾಗಿ ಮನೆ ಕಟ್ಕೊಂಡು ಹೆಂಗೋ ನನ್ನ ಕಣ್ಣೆದುರುಗಡೆ ಚೆನ್ನಾಗಿರಪ್ಪ, ಹೋಗಿ ನನಗೂ ವಯಸ್ಸಾಯಿತು ಅಂತ ಹೇಳುತ್ತೆ. ಅದರಂತೆ 3 ಕುರಿಮರಿಗಳು ದುಡ್ಡು ಇಸ್ಕೊಂಡು ಮನೆ ಬಿಟ್ಟು ಹೊರಗಡೆ ಬರಬೇಕಾಗತ್ತೆ. ಊರಿಂದ ಹೊರಗಡೆ ಬರಬೇಕಾದ್ರೆ ಒಂದು ಹರಳಿಕಟ್ಟೆ ಸಿಕ್ಕುತ್ತೆ. ಹರಳಿಕಟ್ಟೆ ಮೇಲೆ ಕೂತ್ಕೊಂಡು ನಾವು ಏನು ಮಾಡಬೇಕು, ಮಾಡಬೇಕು ಎಲ್ಲ ಯೋಚನೆ ಮಾಡ್ಕೊಂಡು 3 ಹಿಂಗಿಂಗೆ ಇರಬೇಕು, ನಾವು ದೂರ ಬಾರ ಇರಬಾರ್ದು, ಹತ್ತಿರದೇ ಇರಬೇಕು. ಯಾಕಂದರೆ ಬೇರೆ ಪ್ರಾಣಿಗಳು ಯಾವ್ದಾದ್ರು ಬಂದರೆ ಅಟ್ಯಾಕ್ ಮಾಡಿಬಿಡ್ತವೆ. ಹಾಗಾಗಿ ಉನ್ನತ ಕಟ್ಟುಗಳು 3 ಮಂದಿ ಅಂತ ತೀರ್ಮಾನ ಮಾಡ್ಕೊಂಡು ಖಾಲಿ ಜಾಗ ಎಲ್ಲಿದೆಯೋ ಅಲ್ಲಿಗೆ 3 ಮಂದಿ ಹೋಯ್ತವೆ. ಅಂತಿತ್ತು ಜಾಗನ ನಿಗದಿ ಮಾಡ್ಕೊಂಡ, ಇಲ್ಲಿ ಮನೆ ಕಟ್ಕೊಂಡ್ರೆ ಸರಿ ಅಂಥೇಳಿ. ಇದು ಚಿಕ್ಕ ಮರಿ ಇತ್ತಲ್ಲ ಕುರಿ ಮರಿ, ಅದೇನು ಮಾಡ್ತು, ರೈತರು ಮನ್ಕೊಂಡಿದ್ದು ಗುಡ್ಗುಡ್ನ, ರೈತರೇ ನಾನು ಮನೆ ಕಟ್ಟಡ ಮಾಡಿಸ್ಬೇಕು, ಒಂದು ಸ್ವಲ್ಪ ಹುಲ್ಲು ಕೊಡಿ ನನಗೆ, ತಗೊಳ್ಳಿ ದುಡ್ಡು ಅಂದ್ಬಿಟ್ಟು ಹುಲ್ಲು ಇಸ್ಕತ್ತೆ. ಅದನ್ನು ತಂದುಬಿಟ್ಟಮ್ಮ ಗುರ್ತು ಮಾಡಿತ್ತಲ್ಲ ಜಾಗ, ಅಲ್ಲಿ ಹುಲ್ಲು ಮನೆ ಕಟ್ಕೊಳ್ಳುತ್ತೆ. ಇನ್ನು ಮಿಕ್ಕ ದುಡ್ಡೆಲ್ಲ ಮನೆ ಸಾಮಾನುಗಳು, ಹಾಸಿಗೆ, ಫ್ಯಾನು ಅಂತ ಇಂತಿದೆಯಲ್ಲ ತಂದು ಮಡಿಕೊಂಡು ಅಡುಗೆ ಮಾಡಬೇಕಲ್ಲ ಪಾಪ, ಎಲ್ಲ ಸಾಮಾನುಗಳೆಲ್ಲ ತಂದು ಅದ್ರ ಪಡ್ಗೋದು ಸಪ್ರೇಟ್ ಜೀವನ ಮಾಡ್ತಾ ಇರ್ತದೆ. ಇನ್ನು ಮಧ್ಯದ ಮರಿ ಕಟ್ಟಿಗೆ ಮರ ತಂದ್ಕೊಡೈತದೆ. ಕಟ್ಟಿಗೆ ಮರ ತಂದ್ಕೊಬಿಟ್ಟಮ್ಮ, ನಾನು ಮನೆ ನಿರ್ಮಾಣ ಮಾಡಬೇಕು, ಒಂದು ಸ್ವಲ್ಪ ಕಟ್ಟಿಗೆ ಕೊಡಿ, ತಗೊಳ್ಳಿ ದುಡ್ಡು, ಏನಾಗುತ್ತೆ ಅದನ್ನು ಇಲ್ಲಿ ತಗೊಳ್ಳಿ ದುಡ್ಡು, ಕಟ್ಟಿಗೆ ಕೊಡಿ ಅಂದ್ಬಿಟ್ಟು ಕಟ್ಟಿಗೆ ಹುಡ್ಕೊಂಡ್ಬಿಟ್ಟು ಕಟ್ಟಿಗೆಯಿಂದ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತೆ. ಅಂತೂ ಅದು ನಿಧಾನದಲ್ಲಿ ಕಟ್ತಾ ಇದೆ. ಈ ಹುಲ್ಲು ಮನೆ ಮಾಡಿತ್ತಲ್ಲ ಮರಿ, ಅದು ಬಂದ್ಬಿಟ್ಟು ನಗ್ನಾಡ್ತಾ ಇದೆ, ನಂದು ಬೇಗ ಆಗೋಯ್ತು, ಎಷ್ಟು ಬೇಗ ಆಗೋಯ್ತು, ನಾನು ಬುದ್ಧಿವಂತ, ಜಲ್ದಿ ಕಂಪ್ಲೀಟ್ ಮಾಡಿಕೊಂಡೆ, ನೀವು ಇನ್ನೂ ಕಟ್ತಾಯಿದ್ರಿ, ಕಟ್ಟಿ ಅಂತ ನಿಂತ್ಕೊಂಡು ನಗ್ನಾಡುತ್ತೆ. ಅದಕ್ಕೆ ಬೇಜಾರಾಗ್ಬಿಟ್ಟು ಮರದಿಂದ ಮಾಡ್ತಾ ಇತ್ತಲ್ಲ ಆ ಮರಿನೂ ಕೂಡ 7 ದಿನದಲ್ಲಿ ಮನೆ ಕಟ್ಟಿ ಕಂಪ್ಲೀಟ್ ಮಾಡಿಬಿಟ್ಟು ಮನೆ ಸಾಮಾನ ಮಿಕ್ಕ ದುಡ್ಡಿಗೆ ಮನೆ ಸಾಮಾನೆಲ್ಲ ತಂದು ಅದು ಸಪ್ರೇಟಾಗಿ ಸಂಸಾರ ನಡೆಸ್ತಾ ಅದ. ಇನ್ನು ದೊಡ್ಡ ಮಗ ಇದ್ನಲ್ಲ, ದೊಡ್ಡ ಮಗ ಏನು ಮಾಡ್ದ, ಇವರಿಬ್ಬರು ಹುಲ್ಲಿನ ಮನೆಯಿಂದಲೂ ಮತ್ತು ಕಟ್ಟಿಗೆಯಿಂದಲೂ ಮಾಡೋದ, ಅದು ಶಾಶ್ವತ ಅಲ್ಲ, ನಾನು ಭದ್ರವಾಗಿರೋ ಮನೆ ಮಾಡ್ತೀನಿ ಅಂತ ತಿಳ್ಕೊಂಡು ಇಟ್ಟಿಗೆ, ಸಿಮೆಂಟು, ಮರಳು ಎಲ್ಲ ತಂದ್ಬಿಟ್ಟಮ್ಮ, ಕಲ್ಲು ಎಲ್ಲ ತಂದ್ಬಿಟ್ಟು ಬೇಸ್ಮಟ್ಟ ತೋಡಿಸಿ ಭದ್ರವಾಗಿ ಕಟ್ತಾ ಅದ. ಇವೆರಡು ಮರಿಗಳು ಜಲ್ದಿ ಮನೆ ಮಾಡಿಬಿಟ್ಟು ಅಂತ ತಿಳ್ಕೊಂಡು ದೊಡ್ಡಣ್ಣ ಅಂತ ಬಂದ್ಬಿಟ್ಟು ನಗುತ್ತಾ ನಿಂತವ, ನಮ್ಮದು ಜಲ್ದಿ ಮನೆ ಆಗೋಯ್ತು, ಆರಾಮಾಗಿ ಮನೆ ಒಳಗಡೆ ಇದ್ದೀವಿ, ನೀನು ಇನ್ನೂ ಮನೆ ಕಟ್ಟೋದ್ರ ಮೇಲೆ ಇದ್ದೆ, ನನ್ನ ಸಹಾಯ ತಗೊಬಾರ್ದ ನೀನು, ಪೆದ್ದ ನೀನು ಅಂತ ಹೇಳಿ ನಗನಾಡ್ತಾವ. ಆಯ್ತಪ್ಪ ನೀನು ಬುದ್ಧಿವಂತ, ನಂದು ನಿಧಾನದಲ್ಲಿ ಎದ್ದೊಳ್ಳಿ ಅಂದ್ಬಿಟ್ಟು ಹೇಳಿ ದೊಡ್ಡಣ್ಣ ಏನು ಮಾಡ್ತಾನೆ, ನಿಧಾನದಲ್ಲಿ ಭದ್ರವಾಗಿ ಮನೆ ಕಟ್ಟಡ ಮಾಡ್ಕೊಂಡು ಏಳಿಸ್ಕೊ ಬರ್ತದೆ. ಅಂತಿತ್ತು ಅದು ಮನೆ ಕಟ್ಟಡ ಆಯಿತು, ಸರಿ ಓಪನ್ ಮಾಡ್ಕೊಂಡು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಇದ್ದಕ್ಕಿದ್ದಂತೆ ಒಂದು ತೋಳ ಅಂದವೇ ಬರಬೇಕಾದ್ರೆ ಹುಲ್ಲುನ ತನಕ ಬಂದು ನಿಂತ್ಕೊಂಡು ಬಾಗಲನ್ನ ಬಡಿತದೆ. ಯಾರಿದ್ರೆ ಮನೆ ಒಳಗಡೆ ಏನತ್ತೆ. ಅದಕ್ಕೆ ಕುರಿಮರಿ ಚಿಕ್ಕದು, ಅದು ಕುರಿಮರಿ ದೊಡ್ಡದು ಮುಂದವೆ, ಮೊದಲು ಹುಲ್ಲಿನ ಮನೆ ಮಾಡ್ಕೊಂಡಿರೋದು ಚಿಕ್ಕ ಮರಿ. ಅದಕ್ಕೆ ಯಾರಿದ್ದಾರೆ ಮನೆ ಒಳಗಡೆ ಏನತ್ತೆ, ನಾನಿದ್ದೀನಿ ಅನ್ನತ್ತೆ, ಬಾಗಿಲು ತೆಗಿ ಅನ್ನತ್ತೆ ತೋಳ, ಇಲ್ಲ ನಾನು ತೆಗೆದಿಲ್ಲ ಅನ್ನತ್ತೆ ಮರಿ. ಬಾಗಿಲು ತೆಗಿದ್ಯೋ ಇಲ್ಲ, ನನ್ನ ಗಾಳಿಯಿಂದ ಉರ್ಬಿ ನಿನ್ನ ಮನೆಯನ್ನು ಕೆಡಿಬಿಡ್ಲು ಅನ್ನತ್ತೆ. ಅದಕ್ಕೇನು ಗೊತ್ತು ಮರಿಗೆ, ಆಯಿತು ನೋಡಮ್ಮ ಕೆಡಿ ಮಾಡು ನೋಡಮ್ಮ, ನಿನಗೆ ಶಕ್ತಿ ಇದೆಯಾ ಅಂತ ಹೇಳಿ ಒಳಗಡೆ ಮರಿದ್ದು ಹೇಳುತ್ತೆ. ಏನು ಮಾಡ್ತಾರೆ ತೋಳ, ಅಂದ್ಬಿಟ್ಟು ಉರ್ಬಿಟ್ಟು ಮನ ತೂರಿಸ್ಕೊಂಡು ಹೊಟ್ಟೋಗ್ಬಿಡ್ಬೇಕು, ಆ ಥರ ಉದ್ಬಿ ಓಡಿಸ್ಬಿಡ್ತದೆ. ಮತ್ತು ಈ ಮರಿ ಇತ್ತಲ್ಲ, ಈ ಮರಿನೂ ಆ ರಭಸಕ್ಕೆ ಉಳ್ಕೊಂಡೋಗಿ ಮಧ್ಯಾಹ್ನ ಮನೆ ಒಳಗಡೆ ನುಕ್ಕತ್ತದ ಹೋಗಿ. ಸರಿ,
ಯಾಕೋ ಈ ಥರ ಉಳ್ಕೊ ನೋಡಿ ಬಂದೆ, ಏನು ಸಮಾಚಾರ ಅನ್ನತ್ತೆ. ಅದು ಮದ್ಯದ ಮರಿ. ಅದಕ್ಕೆ ಆ ತೋಳ ಬಂದವನೇ ನನ್ನ ಎದುರಿಸ್ತಾ ಬಾಗಿಲು ತೆಗಿ ಅಂತ. ನಾನು ಎಲ್ಲಿ ನನ್ನ ತಿಂದಾಕ್ಬಿಟ್ಟೋದು ಅಂತ ತಿಳ್ಕೊಂಡು ನಾನು ಬಾಗಿಲು ತೆಗಿಲಿಲ್ಲ. ಅವನು ಜೋರಾಗಿ ಅಂದ್ಬಿಟ್ಟು ಉರುಬಿಟ್ಟ. ನನ್ನ ಮನೆ ತೂರ್ಕಲ್ಲೋಗಿ ನಾನು ಇಲ್ಲಿ ಗಂಟ ಉಳ್ಕೊಂಡು ಓಡಿ ಬಂದು, ಇಲ್ಲಿಗೂ ಬಂದರೂ ಬರ್ಬೋದು, ನೀನು ಯಾವುದಕ್ಕೂ ಜೋಪಾನಾಗಿರು ಅಂತ ಮದ್ಯದ ನನಗೆ ಹೇಳುತ್ತೆ. ಹಾಗಂದ ತಕ್ಷಣ ಬಾಗಿಲನ್ನೆಲ್ಲ ಭದ್ರ ಮಾಡ್ಕೊಂಡು ಬರಲಿ ನೋಡೋಣ ಅಂದ್ಬಿಟ್ಟು ಹೇಳಿ ಕೂತದೆ. ಅಂತೂ ಇಂತೂ ಈ ಕಟ್ಟಿಗೆನ ಮಾಡಿದ್ದಲ್ಲ ಆ ಮರ ತನಕ ಬರ್ತದೆ. ಅಲ್ಲೂ ಬಂದ್ಬಿಟ್ಟು ಬಾಗಿಲು ಬಡಿತದೆ. ಯಾರಿದ್ದಾರೆ ಮನೆ ಒಳಗಡೆ ಅಂತ. ನಾನಿದ್ದೀನಿ ಅನ್ನತ್ತೆ ಒಳಗಡೆ. ಬಾಗಿಲು ತೆಗಿ ಅಂತ ಹೇಳುತ್ತೆ ತೋಳ. ಆಗ ಇಲ್ಲ ನಾನು ತೆಗೆದಿಲ್ಲ ಅನ್ನತ್ತ ಮರಿ. ತೆಗಿತೀಯೋ ಇಲ್ಲ ಚಿಕ್ಕ ತಮ್ಮನಿಗೆ ಮನೆ ಉಣ್ಸೋದ್ನಲ್ಲ ಆ ಥರ ನಿನ್ನ ಮನೆ ಕೆಡಿಬಿಡ್ಲು ಅನ್ನುತ್ತೆ. ಇವನು ಕಟ್ಟಿಗೆನ ಮಾಡಿದ್ದೀನಿ ಭದ್ರಾಗದ ಅಂತ ತಿಳ್ಕೊಂಡು, ಎಲೆ ಒಮ್ಮೆ ಟ್ರೈ ಮಾಡಿ ನೋಡ್ತೀನಿ, ನಿನ್ನ ಕೈಲಿ ಅದ್ದ ಕೆಡಿಯಾಕ, ನಾನು ಕಟ್ಟಿಗೆಯಿಂದ ಭಾಳ ಭದ್ರವಾಗಿ ಕಟ್ಟಿದ್ದೀನಿ ಗೊತ್ತಾ ಅನ್ನತ್ತೆ. ಮಾಡ್ತಾ ಜೋರಾಗಿ ಉರು ಬಿಡ್ತದೆ. ಇದು ಚೆಲ್ಲ ಪಿಲ್ಲಿ ಆಗುತ್ತೆ. ಮನೆಯೆಲ್ಲ ಆರ್ಕ ತೂರ್ಕ ಹೊಂಟೋಯ್ತದೆ. ಇವೆರಡು ಬಗ್ಗೆ ದೊಡ್ಡಣ್ಣ ಮನೆ ನುಕ್ಕೋತವೆ ಹೋಗಿ ಗಾಳಿ ಬಡ್ತಕ್ಕೆ. ಸರಿ ಯಾಕ್ರೆ ಓಡ್ ಬಂದ್ರಿ ಅಂದ್ಬಿಟ್ಟು ದೊಡ್ಡಣ್ಣ ಎರಡು ತಮ್ಮನವ್ರನ್ನ ಕೇಳುತ್ತೆ. ಈಗ ಒಬ್ಬ ತೋಳ ಬಂದಿತ್ತು, ಬಾಗಿಲು ತೆಗೀರಿ ಅಂತು. ನಾವು ತೆಗೆಯೋದಿಲ್ಲ ಅಂತಂದು, ನೀವು ತೆಗಿತೀರೋ ಇಲ್ಲ ಗಾಳಿಯಿಂದ ಊರ್ಬಿಟ್ಟು ಮನೆ ಕೆಡ್ದಿಬಿಡ್ಲು ಅಂತು. ಎಲ್ಲಿ ನೀನು ಧೈರ್ಯ ಇದ್ರೆ ಕೆಡಿ ಅಂತ ಹೇಳಿದ್ವಿ. ಊರುಬಿಟ್ಟು ಮನೆಯೇ ಉಂಟಿಸ್ಬಿಡ್ದು. ನಾವು ಆ ರಭಸಕ್ಕೆ ಓಡ್ ಬಂದು ನಿನ್ನ ಮನೆ ಒಳಗಡೆ ಕಂಡಿದ್ದೀವಿ ಅನ್ನತ್ತೆ. ಅದಕ್ಕೆ ದೊಡ್ಡಣ್ಣ ಅನ್ನತ್ತೆ, ಅವನು ಮನೆಗೆ ಭದ್ರಾಗಿ ಬೀಗ ಹಾಕ್ಕೊಂಡು ಚಿಲ್ಕ ಹಾಕ್ಕೊಂಡು, ನೀವಿಬ್ಬರು ಸೆಲ್ಫಿನೆಲ್ಲ ಕೂತ್ಕೊಳ್ಳಿ ಹತ್ಕೊಂಡು, ನಾನು ಇಲ್ಲೇ ಇರ್ತೀನಿ, ತಿಂದರೆ ನನ್ನೊಬ್ಬನ ತಿನ್ನಲಿ, ನೀವಿಬ್ಬರು ಬದುಕೊಳ್ಳರಿ, ಹೋಗಿ ಔತ್ಕೊಳ್ಳಿ ಹೋಗಿ ಅನ್ನತ್ತೆ. ನೋಡಿ, ಅಣ್ಣ ಅಂದರೆ ಹಿಂಗಿರಬೇಕು. ಸರಿ, ಇವೆರಡು ತಮ್ಮನವರು ಸೆಲ್ಫಿನ ಮೇಲೆ ಹೋಗಿ ಕೂತ್ಕೋತವೆ. ದೊಡ್ಡದು ದೇವನ ಕಾಟ ಮೇಲೆ ಕೂತಿರ್ತದೆ. ಅದರಂತೆ ಬಂದು ಬಾಗಿಲು ಬಡಿತದೆ. ಯಾರಿದ್ದೀರಿ ಮನೆ ಒಳಗಡೆ ಅಂತ. ನಾನಿದ್ದೀನಿ ಅನ್ನತ್ತೆ ಒಳಗಡೆ ಮರಿ. ಬಾಗಿಲು ತೆಗಿ ಅನ್ನತ್ತೆ. ನಾನು ತೆಗೆದಿಲ್ಲ ಅನ್ನತ್ತೆ. ನೀನು ಬಾಗಿಲು ತೆಗಿತೀಯೋ ಇಲ್ಲ ನಿನ್ನ ತಮ್ಮನವ್ರ ಮನೆ ಉಣ್ಸಿದ್ನಲ್ಲ ಆ ಥರ ಉಂಟಿಸ್ಬಿಡ್ಲೆ ಅವ ಅನ್ನತ್ತೆ. ಅದಕ್ಕೆ ಇದು ಎಲ್ಲಿ ಒಮ್ಮೆ ಟ್ರೈ ಮಾಡೋ ನೋಡಮ್ಮ ಅನ್ನತ್ತೆ. ನಿನ್ನ ಕೈಲಾಗತ್ತಾ ಉಣ್ಸೋಕ್ಕೆ? ನಾನು ಹುಲ್ಲಿಂದ ಕಟ್ಟಿಗೆಲ್ಲ ಮಾಡಿಲ್ಲ, ಸಿಮೆಂಟು ಇಟ್ಟಿಗೆ ಕಲ್ಲಿಂದ ಮಾಡಿರೋಂಥ ಮನೆ ಉಣ್ಸು ನೋಡಮ್ಮ ಅನ್ನತ್ತೆ ಭಾಳ ದಕ್ಷತಿಂದ. ಅದು ಓಡ್ಬಲ್ಲು ಡಿಕ್ಕಿ ಹೊಡಿತ, ಓಡ್ಬೋದು ಡಿಕ್ಕಿ ಹೊಡಿತದೆ. ಜಪ್ಪ ಎಂದರೂ ಜಗ್ಗಲ್ಲ. ಮನೆ ಭದ್ರಾಗದ, ಮನೆನ ತೋಳ ಉಲ್ಟಿಸ್ಬಿಟ್ಟದ ನೋಡಮ್ಮ. ಹಾಗೇನು ಮಾಡ್ತಾ ನಿಮ್ಮ ಮಾಡಿಕೊಟ್ಟಂತ ಆಡೋನ್ಬಿಟ್ಟು ಹೇಳಿ ಮನೆ ಮ್ಯಾಗ ಕತ್ಕೊ ಬರ್ತದೆ. ಮನೆ ಮ್ಯಾಗ ಕತ್ಕೊ ಬಂದ್ಬಿಟ್ಟು ನೀರು ಕಾಯಿಸೋದು ತೂತದಲ್ಲ, ಆ ಪೈಪ್ನ ನುಕ್ಕೊಂಡು ಹೋಗಿ ಒಳಗಡೆ ಇಳ್ತೀನಿ ಅಂತೇಳಿ ಒಂದು ಐಡಿಯಾ ಹಾಕತ್ತಾ ಇತ್ತು ಅವಳ. ಆಗ ಈ ಕುರಿ ಮರಿಗಳು ಒಳಗಡೆ ಇದ್ಕೊಂಡು ಮನೆ ಮೇಲೆ ನೆಡ್ಕೊಂಡು ಹೋದರೆ ಸೌಂಡ್ ಗೊತ್ತಾಗ್ಬಿಟ್ಟು ಅದು ಕೆಳಗಿಳಿ ನಾವು ಒಡಿಯಿಂದ ಬೆಂಕಿ ಹಚ್ಚಿಬಿಡಮು ಅಂತ ಇವು ಮೂರು ಮರಿನೂ ಮಾತಾಡ್ಕತ್ತಾವ. ಸೌದೆ ಇತ್ತಲ್ಲ ಮನೇಲಿ, ಅದು ಮನೆ ಮೇಲೆ ಹೊತ್ಕೊಂಡು ಬಂದು ಹಂಗೆ ಚಿಲ್ಮೆ ಕಡೆಯಿಂದ ನೀರು ಕಾಯಿಸುತ್ತಲ್ಲ ಚಿಲ್ಮೆ, ಆ ಚಿಲ್ಮೆ ಕಡೆಯಿಂದ ಇಳುತ್ತಾದ ಇವರು ಹೊಡಿಲಿ ಬೆಂಕಿ ಹಾಕ್ಬಿಡಿದ್ರು. ಇನ್ನು ತೋಳ ಆಚೆನೂ ಹೋಗೋಕ್ಕಾಗಲ್ಲ, ಈಚೆನೂ ಬರೋಕ್ಕಾಗಲ್ಲ. ಈಚೆ ಬರಬೇಕು, ಬಿದ್ದರೆ ಬೆಂಕಿ ಒಳಗೆ ಬೀಳಬೇಕು. ಹಂಗೆ ಜಾರ್ಕ ಬರ್ತದೆ. ಬಂದ್ರೆ ಅಡಿಲಿ ಬೆಂಕಿ ಹಾಕಿರ್ತಾರೆ ನೀರೊಳಗೆ, ಬಿದ್ದು ಸೋತ್ತೋಯ್ತದೆ. ಆಗ ನಿಶ್ಚಿಂತೆಯಿಂದ ತೋಳದ ಕತೆ ಮುಗೀತು ಅಂತ ತಿಳ್ಕೊಂಡು ಅಣ್ಣ ತಮ್ಮನವ್ರು 2-3 ಮಂದಿ ಮರಿಗಳು ಆರಾಮಾಗಿ ಒಂದೇ ಮನೇಲಿ ಇರಬೇಕಪ್ಪ. ನಾವು ಬೇರೆ ಬೇರೆ ಮನೆ ಮಾಡಿಕೊಂಡ್ರೆ ನಮಗೆ ಧೈರ್ಯ ಸಾಕಾಗಲ್ಲ, ನಾವು 3 ಮಂದಿ ಇದೇ ಮನೇಲಿ ಇರೋಣ ಅಂತ ತೀರ್ಮಾನ ಮಾಡ್ಕೊಂಡು ಒಂದೇ ಮನೆಯಲ್ಲಿ 3 ಮರಿನೂ ಅಲ್ಲೇ ವಾಸವಾಗಿರ್ತವೆ. ಅದುವೇ ಜೀವನ. ಕತೆ ಚೆನ್ನಾಗಿತ್ತಾ? ಕುರಿಮರಿ ಕತೆ ತುಂಬ ಚೆನ್ನಾಗಿತ್ತು ಬಿಡಿ. ನನ್ನ ಕತೆ ಏನು ಮಾಡಿದ್ರಿ ಹೇಳಿ? ಒಂದು ಲೈಕು, ಒಂದು ಕಮೆಂಟು ತಪ್ಪದೆ ಹಾಕಿ. ನಾಳೆ ದಿನ ಮತ್ತೆ ಬರೋಣ. ಅಲ್ಲಿವರೆಗೆ ನಮಸ್ಕಾರಗಳು. ಕತೆ ಚೆನ್ನಾಗಿತ್ತಾ ಸ್ನೇಹಿತರೆ? ಮತ್ತೆ ನಾಳೆ ಇನ್ನೂ ಒಳ್ಳೆಯ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರಗಳು. ಬಾಯ್.